ಯಾವನ್ ನೀರು ನೀರು ಏನ್ರು ನೋಡ್ತಿದ್ದೀರಾ? ಕಟ್ ಹಾಕ್ದವನು ನೀರು ಕೊಡಬೇಡಿ ಅಂತ ಹೇಳಿದಾನ. ಕರೀನು ನಿಮ್ಮ ಬಾಸ್ನ. ಕನ್ನಡ ಬರಲ್ವಾ? ಪ್ರಜ್ಞೆ ತಪ್ಪಿಸಿ ಪಕ್ಕದ ರಾಜ್ಯಕ್ಕೆ ಕರ್ಕೊಂಡು ಬಂದ್ಬಿಟ್ರಾ ಹೇಗೆ? ತೆಲುಗ? ఎవడ్రా మీ బాసు? రమ్మని ఇక్కడ. தமிழா? உங்க பாஸ் எங்க? கொஞ்சம் கூப்பிடு. ಇದೇನಪ್ಪ? हिंदी ना? तुम लोगों के बॉस को बुलाओ. अरे ಯಾರಯ್ಯ ನೀವೆಲ್ಲ? ಎಲ್ಲಿಂದ ಬಂದ್ರು? ನಿಮ್ಮನ್ನ ನಿಮ್ಮ ಕಣ್ಣುಗಳಲ್ಲೇ ಇಷ್ಟೊಂದು ಹೆದರಿಕೆ ಇರಬೇಕಾದ್ರೆ ನಿಮ್ಮನ್ನೆಲ್ಲ ಇಲ್ಲಿ ಬಿಟ್ಟು ಬಚ್ಚಿಟ್ಕೊಂಡಿದ್ದಾನಲ್ಲ ನಿಮ್ಮ ಬಾಸ್, ಅವನಿಗೆ ಎಷ್ಟು ಹೆದರಿಕೆ ಇರಬೇಡ. ಬಾರೋ ಮುಂದೆ, ಬಾರೋಲೇ. ಅಷ್ಟೊಂದು ಭಯ ಇರೋನು ಈ ಸಿಂಹದ ಹತ್ರ ಯಾಕೋ ಆಟ ಆಡ್ತಿದ್ಯಾ? ಹೇಳಿ ತರ ಹಿಂದೆಯಿಂದ ಬಂದು ಕಿಡ್ನಾಪ್ ಮಾಡ್ದೆ ಅಲ್ಲ, ಧೈರ್ಯ ಏನು ಅಂತ ಯಾರೇ ನಿನಗೆ ಹೇಳ್ಕೊಡ್ತಾನೆ? ಬಾರೋ ಬಾರೋ ಬಾರೋಲೇ. ನಿಮ್ಮನ್ನೆಲ್ಲ ದುಡ್ಡು ಕೊಟ್ಟು ಇಲ್ಲಿ ಗುಡ್ಡೆ ಹಾಕಿದಾನಲ್ಲ, ಅವ್ನಿಗೆ ಹೋಗಿ ಹೇಳಿ ಕೈ ಕಟ್ ಹಾಕಿದ್ರು ಅವನ ಕಣ್ಣಲ್ಲಿ 1 ಇಂಚು ಭಯ ಇರಲಿಲ್ಲ ಅಂತ. ಕೂಡ್ ಹಾಕಿದ್ರೆ ಭಯ ಪಟ್ಕೊಂಡು ಗೋಗರ್ದು ಶರಣಾಗ್ತೀನಿ ಅಂತನಾ? ನಿಮ್ಮನ್ನೆಲ್ಲ ಇಲ್ಲಿ ನಿಲ್ಸಿರೋನು ಎಷ್ಟೇ ದೊಡ್ಡ ರೌಡಿ ಆಗಿರಲಿ, ಎಷ್ಟೇ ದೊಡ್ಡ ಡಾನ್ ಆಗಿರಲಿ, ಅಥವಾ 20 ವರ್ಷ ಜೈಲಲ್ಲಿ ಇದ್ದು ಬಂದಿರೋ ಆ ಜಲಂಧರೇ ಆಗಿರಲಿ, ನನ್ನ ಮಾತು ಬದಲಾಗಲ್ಲ, ಇಷ್ಟೇ ಖಡಕ್ ಆಗಿರುತ್ತೆ. ಹೊರಗೆ ಬಾರೋ, ಬಾರೋ ಮುಂದೆ. ನನ್ನ ಮಾತು ಕೇಳಿಸ್ಕೊತಿದ್ಯಾ ಅಂತ ನನಗೆ ಚೆನ್ನಾಗಿ ಗೊತ್ತು. ಆ ಜಲಂಧರಿಂದ ನನ್ನನ್ನು ಕಾಪಾಡಬೇಕು ಅಂತ ಹರಸಾಹಸ ಮಾಡ್ತಿರೋ ನನ್ನ ಆಪದ್ ಬಾಂಧವ, ಬಾರೋ ಮುಂದೆ. ಅರೆ ಓ ಝೇಂಡೆ, आओ आओ. ನೈ ಸಂಪತ್ತು, ಈ ಎಕ್ಸಾಮ್ ಟೈಮಲ್ಲೂ ಅನು ಸಿರಿಮನೆ ಆರ್ಯವರ್ಧನ್ ನೋಡೋಕೆ ಹೋಗಿದ್ದಾಳೇನೋ? ನಂಗೆ ಗೊತ್ತಿಲ್ಲಪ್ಪ, ಆದರೆ ಎಕ್ಸಾಮಿಗೆ ಅಂತ ರಜಾ ಹಾಕಿದ್ದಾಳೆ. ಇವಾಗ ಯಾವುದೋ ಕೆಲಸದ ವಿಷಯ ಮಾತಾಡಕ್ಕೆ ಹೋಗಿರ್ಬೇಕು ಅಷ್ಟೇ. ಅಷ್ಟೇ ಅವಳದು ಅಷ್ಟೇ. ಏನಾಯ್ತಣ್ಣ? ಹೇಳ್ತೀನಿ, ಕಾಫಿ ತಗೊಂಡ್ ಬಾ. ಇವ್ರದೆಂತ ಫ್ಯಾಮಿಲಿ ಅಣ್ಣ? ಆ ಸುಬ್ಬು ಇದಾರಲ್ಲ, ಬೆಳಗ್ಗೆ ಬಿಂದಿಗೆ ಇಟ್ಕೊಂಡೊಳ್ಳೆ ಹೆಂಗಸ್ರ ತರ ನೀರ್ ಹಿಡಿಯಕ್ಕೆ ಅಂತ ಬಂದಿದ್ರು. ಆ ಪುಷ್ಪನೋ ವ್ಯಾನಿಟಿ ಬ್ಯಾಗ್ ಹಾಕೊಂಡು ಕೆಲ್ಸಕ್ಕೆ ಅಂತ ಅಂಗಡಿಗೆ ಹೋದ್ರು. ಆ ನಮ್ಮ ಮೇಡಮ್ ಇದಾರಲ್ಲ ಅನು ಸಿರಿಮನೆ, ಅವರು ಆ ಆರ್ಯವರ್ಧನ್ ಜೊತೆ ಊರೆಲ್ಲ ಸುತ್ತ ಆಡ್ಕೊಂಡಿರ್ತಾರೆ. ಅದೆಂತ ಕಾಲ ಬಂತಣ್ಣ. ಕೇಡ್ಗಾಲಕ್ಕೆ ನಾಯಿ ಮೊಟ್ಟೆ ಇಡ್ತು ಅಂತ ಹೇಳ್ತಾರಲ್ಲ, ಹಾಗೀಗ ಅವರು ಮನೆಯಲ್ಲಿ ಕೇಡ್ಗಾಲನೇ ನಡೀತಾ ಇದೆ. ಆ ಸುಬ್ಬಣ್ಣನ ಊರವರೆಲ್ಲ ಬಾಯಿ ಬಡ್ಕೊಂಡು ಆಡ್ಕೋಬೇಕು ಅಲ್ಲ. ಇಷ್ಟೆಲ್ಲ ಅವನು ಮೂಗಿನ ಕೆಳಗಡೆ ಆಗ್ತಾ ಇದ್ರು ಏನೂ ಗೊತ್ತಿಲ್ಲದವ್ರ ಥರ ಸುಮ್ಮನೆ ಇದ್ದಾನಲ್ಲ ಸ್ವಾಮಿ. ನನಗೆ ರೋಷ ಉಗ್ತಾ ಇದೆ. ನೀನು ಏನೇ ಹೇಳಿ ರಜನಿ, ಆ ಸುಬ್ಬಣ್ಣ ಡಮ್ಮಿ ಪೀಸು ಕಣಮ್ಮ. ಇವನಿಗೇನು ಕಚ್ತು? ಲೇ ಸಂಪತ್ತು, ಎಸ್ ನಾನ್ ನೋಡಿದ್ದು ಬ್ರೋ ಇನ್ ಲಾನೆ. ಐ ಆಮ್ ಡ್ಯಾಮ್ ಶೋರ್ ಅಬೌಟ್ ಇಟ್. ನೋ ವೇ, ನೀನು ದಾದಾನ ನೋಡಿರೋಕ್ಕೆ ಚಾನ್ಸೇ ಇಲ್ಲ. ಐ ಆಮ್ ಡಬಲ್ ಶೋರ್ ಅಬೌಟ್ ಇಟ್. ಕಮ್ ಆನ್ ಯಾ, ಹೀ ಈಸ್ ಇನ್ ಲಂಡನ್.
ಯು ಕ್ಯಾನ್ ಸಿ ಹಿಮ್ ಹಿಯರ್. ಅಮ್ಮ ಏನು ಹರ್ಷ? ಬನ್ನಿ ಇಲ್ಲಿ. ಈ ಮಾನ್ಸಿ, ಮೈ ಲವ್ಲಿ ಡಿಯರ್ ವೈಫ್ ಮಾನ್ಸಿ ಏನು ಹೇಳ್ತಿದ್ದಾಳೆ ಗೊತ್ತಾ? ಏನ್ ಹೇಳ್ತಿದ್ದಾಳಪ್ಪ ನಿನ್ ಹೆಂಡತಿ? ಇವಳು ದಾದನ್ ನೋಡಿದ್ಲು ಅಂತೆ. ಅಂತೆ ಅಲ್ಲ, ನಾನ್ ನೋಡ್ದೆ. ವೇಟ್ ದೇರ್ ಇಸ್ ಮೋರ್ ಡ್ರಾಮಾ ಇಯರ್. ಇವಳು ನೋಡಿರೋದು ಅಂದರೆ ಬರೀ ನೋಡಿದ್ದಷ್ಟೇ ಅಲ್ಲ, ಅವರು ಟೂ ವೀಲರಲ್ಲಿ ಹೋಗ್ತಿದ್ರಂತೆ ಆ್ಯಂಡ್ ಟೀ ಶರ್ಟ್ ಹಾಕೊಂಡು ಹೋಗ್ತಿದ್ರಂತೆ. ಆ್ಯಂಡ್ ಅದ್ರ ಮೇಲಂತೂ ನಾನು ಹೇಳೋಕ್ಕಾಗಲ್ಲ. ಇಟ್ಸ್ ಆಲ್ ಕ್ರ್ಯಾಪ್. ಐ ಕಾಂಟ್ ಬಿಲೀವ್ ಇಟ್ ಅಟ್ ಆಲ್. ನೀನ್ ಹೇಳಕ್ ಆಗದೆ ಇರೋ ಅಂಥದ್ದನ್ನ ನಾನೇನು ಹೇಳಿಲ್ಲ ಹರ್ಷ. ವೈ ಆರ್ ಯು ಆಕ್ಟಿಂಗ್ ಲೈಕ್ ದಿಸ್? ಬ್ರೋ ಇನ್ ಲಾ ಒಂದು ಹುಡುಗಿ ಜೊತೆ ಇದ್ರು ಅಂತ ಹೇಳೋದಿಕ್ಕೆ ನಿನಗೆ ಇಷ್ಟೊಂದು ಕಷ್ಟನಾ? ಹಾಗಾದ್ರೆ ಅವನ ಆರ್ಯ ಅಲ್ಲ ಬಿಡು. ನೀನ್ ಹೇಳಿದ ತಕ್ಷಣ ನಾನು ಒಂದು ಕ್ಷಣ ನಂಬೇ ಬಿಟ್ಟೆ ಮಾನ್ಸಿ. ಆರ್ಯನ್ ಜೊತೆ ಒಬ್ಳು ಹುಡುಗಿ ಇದ್ಲು ಅಂತ ಹೇಳ್ದೆ ನೋಡು, ಅಲ್ಲಿಗೆ ಪ್ರೂವ್ ಆಯ್ತು ಅದು ಆರ್ಯ ಅಲ್ಲ ಅಂತ. ಹಾಂ, ಕೇಳಿಸ್ಕೊಂಡ ಮಾನ್ಸಿ? ಅಮ್ಮ, ಆ ಡಾಕ್ಟರ್ ಚಕ್ರಪಾಣಿ ಅವ್ರ ನಂಬರ್ ಇದೆಯಾ? ಅದೇ ಐ ಸ್ಪೆಷಲಿಸ್ಟ್ ಇದ್ದಾರಲ್ಲ, ಅವ್ರ ನಂಬರ್ ಸ್ವಲ್ಪ ಪಾಸ್ ಮಾಡಿ. ಮಾನ್ಸಿದು ಕಣ್ ಟೆಸ್ಟ್ ಮಾಡಿಸ್ಬೇಕಿತ್ತು. ಕಣ್ ಟೆಸ್ಟ್ ಮಾಡ್ಸಕ್ಕೆ ಅವ್ರಿಗೆ ಕಣ್ ಕಾಣಿಸುತ್ತೋ ಇಲ್ವೋ, ಅಷ್ಟು ವಯಸ್ಸಾಗಿದೆ ಹರ್ಷ. ಈ ವಿಷಯದ ಬಗ್ಗೆ ಇಷ್ಟೆಲ್ಲ ತಲೆ ಕೆಡಿಸ್ಕೊಳ್ಳೋದು ಯಾಕೆ? ಒಂದೊಂದ್ಸಲ ಆಶ್ಚರ್ಯ ಅನ್ನೋ ಹಾಗೆ ಒಬ್ರ ಥರ ಇನ್ನೊಬ್ರು ಇರ್ತಾರೆ. ಹರ್ಷ, ನಿಂಗೆ ಗೊತ್ತಿಲ್ವಾ? ಜಗತ್ತಲ್ಲಿ ಒಬ್ರ ಥರ 7 ಜನ ಇರ್ತಾರಂತೆ. ಬಹುಶಃ ಆರ್ಯನ್ ಥರ ಇನ್ಯಾರೋ ಒಬ್ರನ್ನ ನೋಡಿರ್ಬೇಕು ಮಾನ್ಸಿ. ಐ ನ್ಯೂ ಇಟ್. ನನಗೆ ಗೊತ್ತಿತ್ತು ನನ್ನ ಮಾತನ್ನ ಯಾರು ನಂಬಲ್ಲ ಅಂತ. ಬಟ್ ಐ ಆಮ್ ಡ್ಯಾಮ್ ಶ್ಯೂರ್ ನಾನು ನೋಡಿದ್ದು ಬ್ರೋ ಇನ್ ಲಾನೇ. ಬ್ರೋ ಇನ್ ಲಾ ಥರ ಇರೋ ಇನ್ಯಾರನ್ನೂ ಅಲ್ಲ. ಅಲ್ಲ ಮಾನ್ಸಿ, ಅವನು ಯಾರೋ ಟೀ ಶರ್ಟ್ ಹಾಕಿರಬಹುದು, 2 ವೀಲರ್ ಓಡಿಸಿರ್ಬೋದು. ಅಲ್ಲಿ ತನಕ ಓಕೆ, ನಾನು ಒಪ್ಕೊಳ್ತೀನಿ. ಜೊತೇಲಿ ಒಬ್ಳು ಹುಡುಗಿ ಇದ್ಲು ಅಂದ್ಯಲ್ಲ, ಅದನ್ನು ಮಾತ್ರ ನಾನು ಒಪ್ಪಲ್ಲ. ಒಂದು ವೇಳೆ ನೀನು ಹೇಳಿದ ನಿಜಾನೇ ಆದರೆ ನಾನು ಸಂತೋಷ ಪಡ್ತೀನಿ. ಆರ್ಯನ್ ಜೊತೆ ಒಬ್ಳು ಹುಡುಗಿ ಇದ್ದಾಳೆ ಅಂತ ಕೇಳಕ್ಕೆ ಖುಷಿ ಆಗ್ತಾ ಇದೆ. ಅದು ನಿಜಾನೇ ಆಗಿರಲಿ ಅಂತ ಆ ದೇವರಲ್ಲಿ ಬೇಡ್ಕೋತೀನಿ.